ಈ ಕಡೆ ಕಲತ್ತೆ ಸ್ನೇಹಿತರೆ. ಸಾರಿಗೆ ಬಂದು ಡಿಸ್ಕ್ ಬಲ್ಜು L2 to S1 ಅಂಡ್ ಲಂಬಾರ್ ಸ್ಪಾಂಡಿಲೋಸಿಸ್ ಇತ್ತು. ಅದು ಬಿಫೋರ್ MRI ತೋರಿಸ್ತೀನಿ ನಿಮಗೆ. ಯೂಶಲಿ ಒಂದ್ಸರಿ ಡಿಸ್ಕ್ ಬಲ್ಜ್ ಆದರೆ ಅದು ಹಾಗೇ ಇರುತ್ತೆ ಪರ್ಮನೆಂಟಾಗಿ, ಮತ್ತು ಅದು ಬಲ್ಜು ವಾಪಸ್ ಹೋಗಲ್ಲ, ನಾರ್ಮಲ್ ಪೊಸಿಷನಿಗೆ ಬರೋಲ್ಲ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಇಲ್ಲಿಂದನೂ 1 2 3 4 ಹತ್ತಿರ 4 ಡಿಸ್ಕ್ ಬಲ್ಸು ಇಲ್ಲಿ ಜಾಸ್ತಿ ಇದೆ. L3 L4 L4 L5 L5 S1. ಸೊ ಇಲ್ಲಿ ಈ ಥರ ಇರ್ತಕ್ಕಂಥ ಕಂಡೀಷನ್ ಇದು 2023 ಅವರು ಮಾರ್ಚಲ್ಲಿ ಮಾಡಿಸಿದ್ರು, ಆಲ್ಮೋಸ್ಟ್ 2.5 years ಬ್ಯಾಕು. ನಮ್ಮ ಹಾಸ್ಪಿಟ್ಲಿಗೆ ಬಂದು 2024 ಡಿಸೆಂಬರಿಗೆ ಬಂದರು. ಒಂದು 5-6 months 8 monthsವರೆಗೂ ಟ್ರೀಟ್ಮೆಂಟ್ ಆದಮೇಲೆ ಇದು ಇವತ್ತಿಂದ MRI ನೋಡಿ. ಇದು ಆಲ್ಮೋಸ್ಟ್ ನೀಟಾಗಿ ಒಂದು ಅಲೈನ್ಮೆಂಟ್ ಥರ ಕೂತ್ಕೊಂಡಿದೆ. ಇಲ್ಲಿ ಇರ್ತಕ್ಕಂಥ ಡಿಸ್ಕ್ಸು L2 to L5ವರೆಗೂ, L5 ಆ್ಯಂಡ್ S1ವರೆಗೂ. ಸೊ ಡಿಸ್ಕ್ ಬಲ್ಜು ಆದರೆ ಅದು ಪರ್ಮನೆಂಟ್ ಕಂಡೀಷನ್ ಅಲ್ಲ, ಅದನ್ನ ನಾವು ರಿವರ್ಸ್ ಮಾಡೋಕ್ಕೆ ಆಗುತ್ತೆ. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ನರಿಷ್ಮೆಂಟ್ ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಬಾಡಿನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಕಂಡೀಷನ್ನಲ್ಲಿ ಬಾಡಿ ಇರಬೇಕು, ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಇರಬೇಕು. ಆ್ಯಂಡ್ ಮೋರ್ ಓವರ್ ಅದರೊಳಗಡೆ ನಮ್ಮ ದೇಹದಲ್ಲಿರ್ತಕ್ಕಂಥ ಏನೇನು ಟಾಕ್ಸಿನ್ಸ್ ಇರ್ತಾವೋ ಟಾಕ್ಸಿನ್ಸ್ ಇಲ್ದಂಗಾಗಿ ಸರ್ಕ್ಯುಲೇಷನ್ ಇಡೀ ಬಾಡಿನಲ್ಲಿ ಚೆನ್ನಾಗಾಗಬೇಕು. ಲೈಕ್ ಇಟ್ ಶುಡ್ ಇಂಪ್ರೂವ್ ಸರ್ಕ್ಯುಲೇಷನ್ ಟು ಎವ್ರಿ ಪಾರ್ಟ್ ಆಫ್ ದ ಬಾಡಿ. ಆಗ ನರಿಷ್ಮೆಂಟ್ ಸಿಗುವಾಗ ಅದು ಡಿಸ್ಕು ಬಲ್ಜ್ ಔಟ್ ಆಗಿರ್ತಕ್ಕಂಥದ್ದು ಇಟ್ ವಿಲ್ ಗೋ ಬ್ಯಾಕ್ ಟು ಇಟ್ಸ್ ನಾರ್ಮಲ್ ಪೊಸಿಷನ್. ಇಟ್ ಈಸ್ ಆಲ್ಸೋ ಪಾಸಿಬಲ್. ಜಸ್ಟ್ ಎಕ್ಸಸೈಸ್ ಫಿಸಿಯೋಥೆರಪಿನಲ್ಲಿ ಎಷ್ಟೋ ಕೇಸಸ್ ಆಗ್ತವೆ, ಇದರಲ್ಲೂ ಕೂಡ ಅದೇ ಥರನೇ ನಾರ್ಮಲಿ ಬರ್ತಕ್ಕಂಥ ಕಂಡೀಷನ್ ಇರುತ್ತೆ. ಇವ್ರಿಗೆ ಮುಂಚೆ SLR ಕೂಡ ಅಂದರೆ ಸ್ಟ್ರೈಟ್ ಲೆಗ್ ರೈಸಿಂಗ್ ಟೆಸ್ಟ್ ಕೂಡ ನೆಗೆಟಿವ್ ಬರ್ತಾಯಿತ್ತು. ಒಂದು ಕಾಲು ಎತ್ತಿ ತೋರಿಸಿ ಸರ್, ಫುಲ್ ಎತ್ತಿ. ಎಸ್, ಹಾಂ, ಆ ಕಡೆ ಎತ್ತಿ ಸರ್. ಕೂತ್ಕೊಳ್ಳಿ. ನಿಮಗೆ MRIನಲ್ಲಿ ಮುಂಚೆಗೂ ಇವಾಗಿಗೂ ಆಲ್ಮೋಸ್ಟ್ 2 years 2.5 years ಮುಂಚೆ MRI ಮಾಡಿದ್ವಲ್ಲ, ಅದರಲ್ಲಿ ಅದು ಇದೆ. ಮತ್ತು ಇವಾಗ ಹೊಸ MRIನಲ್ಲಿ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಪೊಸಿಷನ್ಗೆ ಬಂದಿರ್ತಾರೆ. ಸೊ ಇದು ಇವಾಗ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಲೈಕ್ ವಾಟ್ ಈಸ್ ಯುವರ್ 50% ಕಡಿಮೆ ಇದೆ ಸರ್. ಹೌದಾ? ಪೇಯ್ನಲ್ಲಿ ಬೆಟರ್ ಅನಿಸ್ತಾ ಇದೆ? ಸ್ವಲ್ಪ ಕುಂಡ್ರದ್ದು ಹೇಳೋದು ಮಾಡೋದು. ಹಾಂ, ಓಕೆ. ಮೊದಲು ಒಟ್ಟು ಬಾಗಿರಿ ಇಷ್ಟು ಮಾಡಿದ್ರೆ ನೋವು. ಹಾಂ, ಓಕೆ.